ಮುಖ್ಯಮಂತ್ರಿ DCM ಮತ್ತು ಗೃಹ ಸಚಿವರ ಜೊತೆಗೆ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ ಬಳಿಕ ಸರ್ಕಾರ ಕೊಟ್ಟಂಥ ಈ ಸಸ್ಪೆನ್ಷನ್ ಆರ್ಡ್ರಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, RCB ಮತ್ತು KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದೆ, ವಿಶೇಷವಾಗಿ RCB ಜೂನ್ 3ನೇ ತಾರೀಕು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಒಂದು ಈ ಥರ ಇಂಟಿಮೇಟ್ ಮಾಡಿತ್ತು. ಅಂದರೆ ನಾವು ವಿಕ್ಟರಿ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀವಿ, ಬೆಂಗಳೂರು ಪೊಲೀಸ್ ಆಯುಕ್ತರು ಆ ಇಂಟಿಮೇಷನ್ ಏನಿತ್ತು, RCB ಕೊಟ್ಟಂಥ ಇಂಟಿಮೇಷನ್ ಏನಿತ್ತು ಅದಕ್ಕೆ ರಿಟರ್ನ್ ರಿಪ್ಲೈಯನ್ನು ಸಲ್ಲಿಸಿಲ್ಲ. ಒಂದು ಕಡೆ ರಿಟರ್ನ್ ರಿಪ್ಲೈ ಮುಖಾಂತರ ಬೆಂಗಳೂರಿನ ಪೊಲೀಸ್ ಆಯುಕ್ತರು ದಯಾನಂದ್ ಅವರು ಶುಡ್ ಡಿನೈಡ್ ದಿ ಪರ್ಮಿಷನ್ ಫಾರ್ ದಿ ಈವೆಂಟ್. ಒಂದು ಎರಡನೆಯದ್ದು, ಪೊಲೀಸರು ಪರ್ಮಿಷನ್ ಕೊಡದೆ ಹೋದರೂ ಕೂಡ RCBಯ CEO ಮತ್ತು KSCA ಇಬ್ಬರು ಕೂಡ ಅವರ ಪ್ಲ್ಯಾನ್ಡ್ ಪ್ರೋಗ್ರಾಮ್ ಅವ್ರಿಗೆ ಅನೌನ್ಸ್ ಏನು ಮಾಡಿದ್ರು, ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ, ಅದರಲ್ಲಿ ಕಂಟಿನ್ಯೂ ಆದರು. ಹೀಗಾಗಿ ದಯಾನಂದ್ ಅವರನ್ನು ಆ ಕರ್ತವ್ಯ ಲೋಪದ ಆರೋಪದ ಅಡಿಯಲ್ಲಿ ನಾವು ಸಸ್ಪೆನ್ಷನ್ ಮಾಡಲಾಯಿತು ಅಂತೇಳಿ ನಿನ್ನೆ. ಸರ್, ಈಗ ಒಂದು ನಮಗೆ ಬಂದಿರೋ ಇದು ಪ್ರಕಾರ ಮಾಹಿತಿ ಕೊಡ್ತೇನೆ. 3ನೇ ತಾರೀಕು ಅಲ್ಲಿ ನಡೀತಿದೆ, ಎಲ್ಲಿ ಗುಜರಾತಲ್ಲಿ ನಡೀತಾ ಇದೆ ಅಲ್ವಾ ಸರ್. ಸಾಯಂಕಾಲ ತನಕ ಕೂಡ ಅದು ಅನೌನ್ಸ್ಮೆಂಟ್ ಆಗಲಿಲ್ಲ. ಗೆಲ್ತಾರಾ ಬಿಡ್ತಾರಾ ಅನ್ನತಕ್ಕಂಥ ಅನೌನ್ಸ್ಮೆಂಟ್ ಇಲ್ಲ. RCB ವರ್ಸಸ್ ಪಂಜಾಬ್ ಫೈನಲ್ ಆದ್ಮೇಲೆ ಗೊತ್ತಾಗುತ್ತೆ ಆಯ್ತಲ್ಲ. ಅದಕ್ಕೆ ಮುಂಚೆ ಅವ್ರು ಅರ್ಜಿ ಹಾಕಿದ್ರು. ಯಾರು ಅಲ್ಲಿ ಸೆಕ್ರೆಟರಿ ಯಾರಿದ್ರು RCB ಕರ್ನಾಟಕ ಅದಿದೆಲ್ಲ, ಅವ್ರು ಅರ್ಜಿ ಹಾಕಿದ್ರು. ಪೊಲೀಸು ಕಬ್ಬನ್ಪಾರ್ ಪೊಲೀಸರು ರಿಜೆಕ್ಟ್ ಮಾಡಿಬಿಟ್ರು ಅದನ್ನು. ಅರ್ಜಿ ಹಾಕ್ಬಿಟ್ಟು ಆಗಕ್ಕೆ ಬರೋದಿಲ್ಲ ಇದು ಅಂತ. ಅಂದರೆ ಇನ್ ಕೇಸ್ ನಾವೇನಾದರೂ ಅಲ್ಲಿ ಗೆದ್ದರೆ ನಾವಿಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತೀನಿ ಅಂತೇಳಿ ಒಂದು ಅರ್ಜಿ ಹಾಕ್ಕೊಂಡಾಗ ಅವ್ರು ಅದಕ್ಕೆ ಪರ್ಮಿಷನ್ ಗ್ರಾಂಟ್ ಮಾಡಿಲ್ಲ. ದಟ್ ಡಸಂಟ್ ಮೀನ್ ದಟ್ ಯು ಕ್ಯಾನ್ ಡೂ ಇಟ್ ಅಂತಲ್ಲ. ನೀವು ಪರ್ಮಿಷನ್ ಕೊಟ್ಟಿಲ್ಲ, ನಾನು ಅರ್ಜಿ ಹಾಕಿದ್ದೆ, ಪರ್ಮಿಷನ್ ಕೊಡ್ತಾರೆ ಪೊಲೀಸ್ ತಪ್ಪು ಅಂತ ನೀವು ಹೇಳಂಗಿಲ್ಲ. ಅರ್ಜಿ ಹಾಕಿದೆ ಪೊಲೀಸ್ ಪರ್ಮಿಷನ್ ತೊಗೋಬೇಕು. ಅದಕ್ಕೆ ದೇರ್ ಇಸ್ ಅ ಲಾಟ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸು, ಸುಮ್ಮನೆ ಬರೋದಿಲ್ಲ. ಪೊಲೀಸರನ್ನ ಇಲ್ಲಿ ಹೇಳ್ತಲ್ಲ. ನನ್ನ ಪ್ರಶ್ನೆ ಏನು ಅಂದರೆ, ಆರ್ಡರ್ ಕಾಪಿ ನಾನು ಐ ಆಮ್ ರೀಡಿಂಗ್ ವಿತ್ ದಿಸ್ ಸರ್ಕಾರದ ಅಮಾನತು ಆದೇಶ ಏನಿದೆ ನಿನ್ನೆ ಪ್ರಕಟ ಆಗಿರೋದು, ಅದರಲ್ಲಿ ಮೆನ್ಷನ್ ಏನು ಕಂಟೆಂಟ್ ಮೆನ್ಷನ್ ಆಗಿದೆ ಅದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ರಿಟರ್ನ್ ರಿಪ್ಲೈಯನ್ನು ಕಮಿಷನರ್ ಸಬ್ಮಿಟ್ ಮಾಡಲಿಲ್ಲ RCBಗೆ. ಒಂದು ಕಡೆ ರಿಟರ್ನ್ ರಿಪ್ಲೈ ಸಬ್ಮಿಟ್ ಆಗದೇ ಇದ್ರೂ ಕೂಡ RCB ಮತ್ತು KSCA ಈ ಪ್ಲಾನ್ ಅವರೇ ಘೋಷಣೆ ಮಾಡ್ಕೊಂಡಂತ ಕಾರ್ಯಕ್ರಮದಲ್ಲಿ ಮುಂದುವರೆದ್ರು ಅಂತೇಳಿ. ಆಯ್ತು ಸರ್, ಅಲ್ಲಿಗೆ ಬರೋಣ. ಅಲ್ಲಿಗೆ ಬರೋಣ. ಪೊಲೀಸ್ ಕಮಿಷನರ್ಗೂ ಕೊಟ್ಟರು ಅಥವಾ ಕಬ್ಬನ್ಪಾರ ಪೊಲಿಟಿಷನ್ ಕೊಟ್ಟರು, ACP ಕೊಟ್ಟರು, ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟರು, ಅದು ಯಾರು ಕೊಡೋಣ, ಅದು ಇಟ್ಕೊಳ್ಳಿ. ಲೆಟ್ರ್ ಕೊಟ್ಟರು, ಪರ್ಮಿಷನ್ ಗ್ರಾಂಟ್ ಮಾಡಿದ್ರಾ? ಲೆಟ್ರ್ ಕೊಟ್ಟಿರ್ಬೋದು. ಹೋಮ್ ಮಿನಿಸ್ಟ್ರಿ ಏನಂದ್ರು, ಒಂದು ಮಾತು ಹೇಳಿದ್ರು. ನಾನು ಅವರ ಪರಿಸ್ಥಿತಿಯಲ್ಲಿ ಕೂಡ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಏನಂದರು ಹೋಮ್ ಮಿನಿಸ್ಟ್ರು, ಇಲ್ಲಿ ವಿಧಾನಸೌಧದಲ್ಲಿ ಮಾತ್ರ ಮಾಡೋದು ಬೇಡ, ನಾವು ಕಂಠೀರವ ಸ್ಟೇಡಿಯಮಲ್ಲಿ ಮಾಡೋಣ ಕಾರ್ಯಕ್ರಮ, ಇಲ್ಲಿ ಸರಿ ಹೋಗೋದಿಲ್ಲ, ಸೆಕ್ಯೂರಿಟಿ ಬಂದೋಬಸ್ತ್ ಬರುತ್ತೆ ಅಂತ ಹೋಮ್ ಮಿನಿಸ್ಟ್ರು ಕೂಡ ಅದನ್ನು ತಮ್ಮ ಪೊಲೀಸ್ ಸಿಬ್ಬಂದಿಗಳ ಮುಂದೆ ಅದನ್ನು ಪ್ರಸ್ತಾವನೆ ಮಾಡಿದ್ರು. ಆ ಹೋಮ್ ಮಿನಿಸ್ಟರ್ ಅವ್ರ ಮಾತನ್ನು ಮತ್ತು DCM ಮತ್ತು CM ತಗೊಳ್ಳಿಲ್ಲ ಸೀರಿಯಸ್ ಆಗಿ. ಅಂದರೆ ಅಲ್ಲ, ನಿಮ್ಮ ಈ ಅಭಿಪ್ರಾಯದ ಪ್ರಕಾರ ನೋಡಿದ್ರೆ ಹೋಮ್ ಮಿನಿಸ್ಟ್ರಿ ವಾಸ್ ಟೇಕನ್ ಓವರ್ಟೇಕ್ ಬೈ ಅವ್ರು ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ ನಾನು. ಏನಂತ ಪಡಸಾಲೆ ಒಳಗೆ, ವಿಧಾನಸೌಧ ಪಡಸಾಲೆ ಒಳಗೆ, ನೀವೇನ್ರಿ ಇದೆಲ್ಲ ಅಭಿಮಾನಿಗಳ ಬಳಗ ಇದೆ, ನೀವೇನು ಅಡ್ಗಾಲ್ ಹಾಕ್ತೀರ ಅಂತ ಹೇಳತಕ್ಕಂಥ ಎಲ್ಲೋ ಒಂದು ಮಾತುಕತೆ ಬಿದ್ದಿದ್ದಷ್ಟೇ. ಅದು ನಿಜ ಸುಳ್ಳು ಗೊತ್ತಿಲ್ಲ. ಬಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಹೋಮ್ ಮಿನಿಸ್ಟರ್ ಮಾತಾಡಿದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ದಯವಿಟ್ಟು ತೆಗೀರಿ. ಏನು ಹೇಳ್ತಾರೆ ಅವರು, ಇಲ್ಲಾಗಲ್ಲ, ಇದು ವಿಧಾನಸೌಧ ಮುಂದೆ ಮಾಡೋದು ಬೇಡ, ಸ್ಟೇಡಿಯಮಲ್ಲಿ ಮಾಡೋಣ, 2 ಕಡೆ ಪ್ರೋಗ್ರಾಮ್ ಆಗೋದು ಬೇಡ ಅಂತೇಳಿ ಹೇಳಿದ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಇದೆ, ದಯವಿಟ್ಟು ತೆಗೆದು ನೋಡಿ ನೀವು. ಹಾಗಿದ್ದಾಗ ಹೋಮ್ ಮಿನಿಸ್ಟ್ರ್ ಮಾತು. ಆಮೇಲೆ ಇನ್ನೊಂದು ಹೇಳ್ತೀನಿ, ಈಗ ಇಡೀ ಕಾರ್ಯಕ್ರಮಕ್ಕೆ ಮೂಲಭೂತವಾದ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ನಾವು ಅವ್ನು ಮರ್ತೇ ಹೋಗಿದ್ದೀವಿ. ಗೋವಿಂದರಾಜು ಅನ್ನತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಅಥವಾ ಒಲಿಂಪಿಕ್ ಅನ್ನತಕ್ಕಂಥ ಸಮಿತಿಗೆ ಅಧ್ಯಕ್ಷ. ಅವನ ಮಾತು ಕೇಳಿ ಸಿದ್ದರಾಮಯ್ಯ ಹಾಳಾಗಿತ್ತು. ಸ್ಟೇಡಿಯಮಲ್ಲಿ ಮಾಡೋಣ ಸರ್, ಕ್ರೆಡಿಟ್ ಫೋಬಿ ಇದೆಯಲ್ಲ, ಅದು ಎಲ್ರಿಗೂ ಬೇಕು, ನಾನು ಮಾಡಿಸ್ದೆ ಅಂತೇಳಿ. ಗೋವಿಂದರಾಜ್ ಏನು ಮಾಡಿದ್ರು, ಇಟ್ ಈಸ್ ಎ ಮಿಸ್ಗೈಡ್. ಈಗ ಇಲ್ಲಿ CM ಮಾಡಿಸಿದ್ರು, DCM ಮಾಡಿಸಿದ್ರು ಅಂತಲ್ಲ, ಬಟ್ ಇಡೀ ಒಟ್ಟಾರೆ ಈ ಕಾರ್ಯಕ್ರಮವನ್ನು ಡೆಪ್ಟಿ CM ಆಗಲಿ ಅಥವಾ CM ಆಗಲಿ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ. ಡೆಪ್ಟಿ CM ಅವ್ರು ಏನಿದ್ರು ಒಪ್ಕೊಳ್ತೀನಿ, ಅವ್ರು ಹುಮ್ಮಸ್ಸು ಎಲ್ಲವರು ಒಪ್ಪೋಣ, ಒಳಗಡೆ ಇರತಕ್ಕಂಥ ಮೆಚ್ಯೂರಿಟಿ ಮನುಷ್ಯ ಬರಲೇ ಇಲ್ಲ ಹೊರಗೆ. ಯಾರು DK ಶಿವಕುಮಾರ್ ಒಳಗಡೆ ಇದ್ದಾನಲ್ಲ, ಮೆಚ್ಯೂರಿಟಿ ಹ್ಯಾಂಡಲ್ ಮಾಡೋದು, ಆ ಸ್ಟೈಲ್ ಎಲ್ಲ ಚೆನ್ನಾಗಿದೆ. ಅವರು ಐ ಥಿಂಕ್ ಅವರ ಆಲೋಚನೆ ಇದೊಂಥರ ಈ ಪಕ್ಷ ಸಂಘಟನೆಯ ಕಾರ್ಯಕ್ರಮದ ಮಟ್ಟಕ್ಕೆ ಬಂತ ಅಂತ. ಗೌರ್ಮೆಂಟ್ ಫಂಕ್ಷನ್ ಅನ್ನೋದ್ರ ಬದಲು ಪಕ್ಷ ಸಂಘಟನೆ. ಅಲ್ಲೇನಾಯ್ತು ಅವರಿಗೆ 18 ಅದು ಕ್ರೆಡಿಟೇಬಿಲಿಟಿ ಅಂತ ಕರಿತೀವಿ ನಾವು.
ಅಂದರೆ ಏನೋ ಸಿಕ್ಕಿದ್ರೆ ನನಗೆ ಬರಲಿ, ಅದು ಆ ಕ್ರೆಡಿಟ್ ನನಗೆ ಬರಲಿ, ಬೆನ್ ತಟ್ಟೋ ವಿಷಯ ನನಗೆ ಬರಲಿ ಅಂತೇಳಿ. ಅಲ್ಲೇನಾಯಿತು ಅಲ್ಲಿ ಡಿ ಕೆ ಶಿವಕುಮಾರ್ ಒಳಗಡೆ ಇದ್ದಲ್ಲ. ಸಿ ದೇರ್ ಆರ್ 2 ಪರ್ಸನಾಲಿಟೀಸ್. ಒನ್ ಈಸ್ ಮೆಚ್ಯೂರ್ ಪರ್ಸನಾಲಿಟಿ, ಅನ್ಮೆಚ್ಯೂರ್ ಪರ್ಸನಾಲಿಟಿ. ಅನ್ಮೆಚ್ಯೂರ್ ಪರ್ಸನಾಲಿಟಿ ಬಂದಾಗಲೇ ನಾವು ಏಟ್ಗಳು ತಿನ್ನೋದು. ಅದರೊಳಗೆ ಇದ್ದವ್ರು ನೋಡಿ ಸೀದಾ ಏರ್ಪೋರ್ಟ್ ಪಿಕಪ್ ಪ್ಯಾಕ್ ಮಾಡಬೇಕಾಯ್ತು. ಸರ್ಕಾರಿ ಅತಿಥಿನ ಅವರು ಅಲ್ಲ, ಏರ್ಪೋರ್ಟ್ ಪಿಕಪ್ ಮಾಡ್ಕೊಂಡ್ಬಂದರು. HL ಹೋಗ್ಬಿಟ್ಟು ಬಂದರು. ಜೊತೆಗೆ ಅವರೇ ಫ್ಲಾಗ್, ಆ್ಯಕ್ಚುಲಿ ಎಸ್ಕಾಟ್ ಕೊಡೋ ಫ್ಲಾಗಿಂಗ್ ಅದು. ಯಾರು ಪೊಲೀಸವರು ಒಂದು VIP ಗಾಡಿ ಬಂದರೆ ಪೊಲೀಸ್ ಆರ್ಡರಿ ಪೊಲೀಸ್ ಕಾನೂನು ಹಿಡ್ಕೊಳ್ತಕ್ಕಂಥ ಫ್ಲಾಗಿಂಗ್ ಅದು ಅವರೇ ಹಿಡ್ಕೋಬೇಕು. ಬಟ್ ಇಲ್ಲಿ ಇನ್ನೊಂದು ಸರ್, ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.